ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಹಾಲಿನಿಂದ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಬರ್ರಿ ನೋಡೋಣ. ಸ್ವಲ್ಪ ಜೋರಾಗಿ ಕಾಯಬೇಕಲ್ವಾ. ನೋಡಿರಿ ವೀಕ್ಷಕರೇ, ಮೊದಲನೇದಾಗಿ ಬಂದುಬಿಟ್ಟು ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ತುಪ್ಪ, ಮಿಲ್ಕ್ ಪೌಡರ್ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟು 5 ಪದಾರ್ಥ ಬೇಕು ನಾವು ಸ್ವೀಟ್ ಮಾಡೋದಕ್ಕೆ. 1 ಕಪ್ ಹಾಲು ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ 1 ಕಪ್ ಹಾಲು ಮತ್ತು ಒಂದು ಅರ್ಧ ಕಪ್ಪು, ಅಲ್ಲಿಗೆ ಇದರಲ್ಲಿ 1.5 ಕಪ್ ಅಷ್ಟು ನಾನು ಹಾಲನ್ನ ಹಾಕಿದ್ದೀನಿ. ಇದು ಹಾಕಿದ ನಂತರ ನಾವು ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ ನೋಡ್ರಿ. ಈಗ ಮಿಲ್ಕ್ ಪೌಡರ್ ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಯಾಕಂದರೆ ಹಾಕಿದರೆ ಚೆನ್ನಾಗಿರುತ್ತೆ, ಸ್ವೀಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇನ್ನೂ ಅದಕ್ಕೋಸ್ಕರ ನಾನು ಮಿಲ್ಕ್ ಪೌಡರ್ ಇದರಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ಕೈ ತೆಗಿಬಾರ್ದು, ಯಾಕಂದರೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಹಾಲು ಆಗ್ತಾ ಇದೆ, ಸಣ್ಣಕ್ಕಿನ್ನು ಕುದೀತಾ ಇದೆ. ಈ ಟೈಮಲ್ಲಿ ಈ ಸ್ಪೂನಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಹಾಕಿ ಗಟ್ಟಿ ಬರ್ತಾ ಇದೆ. ಬರೋ ಟೈಮಲ್ಲಿ ನಾನು ಇದರಲ್ಲಿ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ಪೂನ್, ಅಲ್ಲಿಗೆ 2 ಸ್ಪೂನು ನಾನು ಇದರಲ್ಲಿ ತುಪ್ಪ ಹಾಕಿದ್ದೀನಿ. ಜಸ್ಟ್ ಬಿಸಿ ಮಾತ್ರ ತೋರಿಸು ನೋಡಿ. 1 ತಟ್ಟೆಗೆ ತುಪ್ಪನ ಕ್ಲೀನಾಗಿ ಸವರಿದ್ದೀನಿ ಈ ಥರ. ಅಂದರೆ ಸ್ವೀಟ್ನ ಆಮೇಲೆ ಹಾಕಿದ್ಮೇಲೆ ಅಂಟಬಾರ್ದಲ್ಲ, ಅದಕ್ಕೋಸ್ಕರ ಮುಂಚೆನೇ ಈ ಥರ ಫುಲ್ ಕ್ಲೀನಾಗಿ ಅಂದ್ಬಿಟ್ಟು ಇಟ್ಕೊಳ್ಳೋಣ. 8 ಸ್ಪೂನ್ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ಇದು ಕಾಸಿಲ್ಲ, ಬರೀ ಹಸಿ ಹಾಲು. ಅದು ಹಾಲನ್ನ ಇದು ಕಾರ್ನ್ಫ್ಲೋರ್ ಹಾಕಿದ್ದೀನಲ್ಲ, ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿರಿ, ಹಾಕಿದ್ದೀವಲ್ಲ, ಹಾಲಲ್ಲೇ ಕಲಿಸ್ಕೊಂಡಿದ್ದೀವಿ. ಚೂರು ಸಹ ಗಂಟಿಲ್ಲ. ಕಾರ್ನ್ಫ್ಲೋರ್ ಪೌಡ್ರು ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿರಿ, ಸ್ವಲ್ಪನೂ ಸಹ ಗಂಟಿಲ್ಲ. ನೆಕ್ಸ್ಟ್ ಬಂದು ನೋಡಿರಿ, ಇಲ್ಲಿ ಹಾಲು ಕುದೀತಾ ಇದೆ. ಈ ಟೈಮಲ್ಲೇ ನಾವು ಇದು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕಾರ್ನ್ಫ್ಲೋರ್ ಪೌಡ್ರು, ಅದನ್ನು ಹಾಕ್ತಾಯಿದ್ದೀನಿ. ಇದು ಏನಕ್ಕೆ ಹಾಕ್ತೀವಪ್ಪ ಅಂದರೆ ಸ್ವೀಟಿನ ಪ್ರಮಾಣ ಒಂದು ಸ್ವಲ್ಪ ಗಟ್ಟಿ ಬರಲಿಕ್ಕೋಸ್ಕರ ಹಾಕ್ತಾಯಿದ್ದೀವಿ. ಕಾರ್ನ್ಫ್ಲೋರ್ ಪೌಡ್ರು ಸೀದಾ ಇದಕ್ಕೆ ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ನೀರೇ ಮಿಕ್ಸ್ ಮಾಡಬೇಡ್ರಿ, ಬರೀ ಹಾಲಿನಲ್ಲೇ ಮಾಡುವಂಥ ಸ್ವೀಟ್ ನೋಡಿರಿ. ಕಾರ್ನ್ಫ್ಲೋರ್ ಪೌಡ್ರ್ ಹಾಕಿದ್ವಲ್ಲ, ಅದಕ್ಕೋಸ್ಕರ ನೋಡಿ ತಳ ಎಲ್ಲ ತವಾನ ಬಿಡ್ತಾಯಿದೆ. ತುಪ್ಪ ಹಾಕಿದ್ದೀವಲ್ಲ, ಹಾಗಾಗಿ ಚೆನ್ನಾಗಿ ಇದಾಗಿದೆ. ಇನ್ನು ಸ್ವಲ್ಪ ಇದೇ ರೀತಿ ಅಂದ್ಬಿಟ್ರೆ ಚೆನ್ನಾಗಿ ಆಗಿದೆ ನೋಡಿರಿ. ತವ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈಗ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಪ್ಲೇಟ್ ರೆಡಿ ಮಾಡಿದ್ದೀವಲ್ಲ, ತುಪ್ಪ ಸೋರ್ಬಿಟ್ಟು ಪ್ಲೇಟ್ ರೆಡಿ ಮಾಡಿದ್ನಲ್ಲ, ಅದಕ್ಕೆ ಹಾಕಿಬಿಡ್ತೀನಿ ನೋಡಿರಿ. ತವ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಸ್ವೀಟು ಇದು ನೋಡಿರಿ. ಸ್ವೀಟು ರೆಡಿಯಾಗಿದೆ. ಆಫ್ ಮಾಡ್ತಾಯಿದ್ದೀನಿ. ಪ್ಲೇಟ್ ತೊಗೊಂಡಿದ್ದನ್ನ ತುಪ್ಪ ಸೋರಿದ್ದೀನಿ, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಈಗ ಇದು ಬಿಸಿ ಇದ್ದಂಗೆ ನಾವು ಬೇಗ ಮಾಡ್ಕೋಬೇಕು, ಯಾಕಂದರೆ ಆರಿಬಿಟ್ರೆ ಮತ್ತೆ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಥರ ಮಾಡ್ಕೋಬೇಕಂದ್ರೆ ನಾವು ಈಗಲೇ ಅದನ್ನು ರೆಡಿ ಮಾಡ್ಕೋಬೇಕು. ಇಟ್ಟು ಬಿಸಿ ಇದೆ. ಇದು ಬಿಸಿ ಇದ್ದಂಗೆ ನಾನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋಣ. ಫ್ರಿಜ್ಜಲ್ಲಾದರೂ ಇಡ್ಬೋದು, ಅಥವಾ ನೀವು ಬೇಡಪ್ಪ ಸ್ವಲ್ಪ ನಡೀತತಿ ಹೊರಗಡೆ ಇಡೋಣ ಅಂದರೆ ಹೊರಗೆ ಇಟ್ಬೋದು. ಫುಲ್ ತಣ್ಣಗಾದ್ಮೇಲೆ ಪೀಸ್ ಮಾಡೋಣ. ಸ್ವೀಟು ಫುಲ್ ತಣ್ಣಗಾಗಿದೆ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡಿದ್ದೀನಿ. ನೀವು ಅಥವಾ ಕಡೆಗೆ ಇಟ್ಕೊಂಡು ಸಹ ಮಾಡ್ಕೋಬೋದು, ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ. ಇದನ್ನು ನಾವೀಗ
ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಕಟ್ ಮಾಡ್ಕೊತಾ ಇದ್ದೀವಿ ನೋಡಿರಿ. ಮೊದಲನೇದಾಗಿ ಬಂದು ಇದನ್ನು ಎಣ್ಣೆ ಅಥವಾ ತುಪ್ಪ ಸೋರ್ಕೊತಿದ್ದೀವಿ, ಚಾಕುಗೆ ಹಚ್ಚಿದ್ದೀನಿ ನೋಡಿರಿ. ನೋಡಿರಿ ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ ಭಾಳ ಚೆನ್ನಾಗಾಗಿದೆ. ಇದಕ್ಕೆ ನಾವು ನೀರೇ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಬರೀ ಹಾಲಿನಲ್ಲೇ ಮಾಡಿರೋದು. ನೋಡಿ ವೀಕ್ಷಕರೇ, ಸ್ವೀಟ್ ರೆಡಿಯಾಗಿದೆ. ನನ್ನ ಚಾನಲ್ನ ಯಾರು ಹೊಸಬ್ರಾಗಿರೋ ಆಗಲಿ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಅವರು ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಮಸ್ತೆ.